ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆ ಎದ್ದು ಇವತ್ತು ತಣ್ಣೀರು ಸ್ನಾನ ಮಾಡ್ಕೊಂಡಿದ್ದೀನಿ. ಫುಲ್ ಗಡಗಡ ಅಂತ ನಡುತ್ತಾ ಇದೆ. ಲಕ್ಕಿಲಿ ನಾನು ಹೇರ್ ಡ್ರೈಯರ್ ತಂದಿದ್ದೆ, ಚೆನ್ನಾಗೆಲ್ಲ ಹೇರ್ ಬ್ಲೋ ಡ್ರೈ ಮಾಡ್ಕೊಂಡೆ. ಇವಾಗ ರೆಡಿ ಆಗ್ತಾ ಇದ್ದೀವಿ ಟೆಂಪಲ್ಗೆ ಹೋಗೋದಿಕ್ಕೆ. ಬಿಸಿನೀರು ಇಲ್ಲ ಅಂತೆ. ಸೊ ನಮ್ಗೆ ಕೇಳಿ ಶಾಕ್ ಆಯ್ತು. ರಾತ್ರಿನೇ ಯೋಚನೆ ಎತ್ಕೊಬಿಡ್ತು, ಹೆಂಗಪ್ಪ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡೋದು ಅಂತ. ಸೊ ಅದಕ್ಕೆ ಅಂಕಲು 1 hour ಲೇಟಾಗೆ ಹೋಗೋಣ ಟೆಂಪಲ್ಗೆ. ಇಷ್ಟು ಅರ್ಲಿ ಮಾರ್ನಿಂಗ್ ಫಾಗ್ ಬಿಡ್ಬೇಕಾದ್ರೆ ತಣ್ಣೀರು ಸ್ನಾನ ಮಾಡಿ ಮತ್ತೆ ಹುಷಾರ್ ತಪ್ಪು ಮಲ್ಕೊಂಡ್ರೆ ಕಷ್ಟ ಅನ್ಕೊಂಡು 1 hour ಲೇಟಾಗೆ ಇದ್ವಿ. ನಾವು 8 o'clock ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀಗ 9 o'clock ಶಿಫ್ಟ್ ಮಾಡ್ಕೊಂಡಿದೀವಿ. ರೆಡಿ ಆಗ್ತಾ ಇದ್ದೀನಿ ಇವಾಗ. ಮನು ಹೋಗಿದ್ದಾರೆ ಸ್ನಾನಕ್ಕೆ. ನಾನು ಇನ್ನೊಂದು ಪಕ್ಕದ ರೂಮ್ ಒಂದು ಖಾಲಿ ಇತ್ತು, ಸೊ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ರೆಡಿ ಆಗೋಣ ಅಂತ. ಸ್ಯಾರಿ ಹಾಕೊಂತಾ ಇದ್ದೀನಿ ಅದಕ್ಕೇನೆ. ಸೊ ಅವ್ರು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇವಾಗ ರೆಡಿಯಾಗಿ ಹೊರಟ್ವಿ ಟೆಂಪಲ್ಗೆ. ಇಷ್ಟೊತ್ತಾಯ್ತು ಹೊರಟಿದ್ದು. ಎಲ್ಲ ಟ್ರೆಡಿಷನಲ್ ಅಟೈಯರ್ ಅಲ್ಲಿ ಇದ್ದೀವಿ 3 ಜನ. ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತೆ. ಇಲ್ಲಿ ನೋಡಿ, ಇವ್ರು ಹಿಂಗ್ ಕಾಣ್ತಾವ್ರೆ, ಅಲ್ಲ ಅವ್ರು ಹಂಗ್ ಕಾಣ್ತಾವ್ರೆ, ನಾವ್ ಹಿಂಗ್ ಕಾಣ್ತಾ ಇದೀವಿ. ಸರಿ ನಡೀರಿ. ಸೊ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಪೂಜೆ ಸಾಮಾನು ಎತ್ಕೋಬೇಕು. ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ವಿಳ್ಯದೆಲೆ ತಗೊಂಡು ಬರ್ತೀನಿ ತಾಳಿ. ವಿಳ್ಯದೆಲೆ ಹುಡ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲ ಪೂಜೆ ಸಾಮಾನು ಸಿಕ್ತು ಎಕ್ಸೆಪ್ಟ್ ವಿಳ್ಯದೆಲೆ. ಇಲ್ಲಿ ಯಾವುದೋ ಒಂದು ಕಿರಾಣಿ ಅಂಗಡಿ ಇದೆಯಂತೆ. ವಿಳ್ಯದೆಲೆ ಇದೆಯಾ? ಎಷ್ಟು? ನಾನು ಫಸ್ಟ್ ಟೈಮು ನಮ್ಮ ಮನೆ ದೇವ್ರಿಗೆ ಬರ್ತಾ ಇರೋದು. ದೇವಸ್ಥಾನ ಭಾಳ ವಿಶಾಲವಾಗಿದೆ. ಫುಲ್ ಖುಷಿ ಆಗ್ತಾ ಇದೆ. ಲಕ್ಕಿಲಿ ಇವತ್ತು ಸಂಡೇಸು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅಂದರೆ ನಮ್ಮ ಮನೆ ದೇವ್ರ ವಾರ ಬಂದು ಭಾನುವಾರ. ಸೊ ಮೈಲಾರಲಿಂಗ ದೇವರನ್ನ ನೋಡೋದು. ಸೊ ಇದು ನಮ್ಮ ದೇವರು, ಮನೆ ದೇವರು. ಇದು ನೋಡ್ಬೋದು ಹೆಂಗಿದೆ. ಸೊ ಇದು ನಮ್ಮ ಮನೆ ದೇವರು. ಲಾಸ್ಟ್ 10 years ಬ್ಯಾಕ್ ಬಂದಿದೆ, ಈಗ ಮತ್ತೆ ಬಂದಿದ್ದೀನಿ. ಹೀಗಿದೆ ನೋಡಿ ನಮ್ಮ ದೇವರು. ವೆರಿ ಪವರ್ಫುಲ್ ದೇವರು. ಏನು ಹೇಳಿ ನಾನು ಇನ್ನೇನು ಹೇಳೋಕ್ಕೂ ಇಲ್ಲಿ ಬರ್ತಿಲ್ಲ. ಖುಷಿ ಆಗ್ತಾ ಇದೆ ಮಾತ್ರ ತುಂಬ. ನೋಡಿ ಮಂಜುಗೆ ಮಡ್ಲಕ್ಕಿ ಕೊಟ್ಟಿದ್ರು, ಅವರು ವಾಪಸ್ಸು ಅದಕ್ಕೋಸ್ಕರ ತೆಗೆದು ಅದನ್ನು ಒಂದು ಕಡೆ ಹಾಕಿದ್ದೀವಿ. ಈಗ ಗಂಗಮಾಳವನಿಗೆ ಹೋಗಬೇಕು. ಸೊ ಅದು ಹೆಣ್ಣು ದೇವರು, ಅದು ಪಕ್ಕದಲ್ಲೇ ಇದೆ. ಅಲ್ಲಿ ಹೋಗಿ ಮಡ್ಲಕ್ಕಿ ಕೊಡಬೇಕು. ಈಗ ಫೈನಲಿ ಎಲ್ಲ ಪೂಜೆ ಮುಗೀತು. ತುಂಬ ಚೆನ್ನಾಗಾಯಿತು, ತುಂಬ ಖುಷಿನೂ ಆಯಿತು ನಮಗೆ. ಸೊ ಎಲ್ಲ ನಾವು ಮಡ್ಲಕ್ಕಿ ಅವ್ರಿಗೆ ಕೊಟ್ಟಾಗ ಅವ್ರು ವಾಪಸ್ ನಮ್ಗೆ ಕೊಟ್ಟಿರೋವಂಥದ್ದು. ಮಂಜುಗೆ ನೋಡಿ ಹೆಂಗೆ ಭಂಡಾರ ಹಾಕೋರೆ ದೇವರು. ಭಂಡಾರ ಫುಲ್ ಮೆತ್ತವ್ರೆ. ಎಲ್ರಿಗೂ ಮೆತ್ತವ್ರೆ, ಅಲ್ಲ ಅವ್ರಿಗೂ ಮೆತ್ತವ್ರೆ ಭಂಡಾರ. ಇಲ್ಲಿ ಗೊರವೈದ್ಯರು ತುಂಬ ಜನ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಚೆನ್ನಾಗಿ ನೋಡ್ಕೋಬೇಕು. ಆವಾಗಲೇ ಅವರು ಖುಷಿಯಾಗಿ ನಮ್ಮನ್ನು ಕಳ್ಸಿಕೊಟ್ರೆ ಇಲ್ಲಿಂದ ದೇವರು ನಮಗೆ ಖುಷಿಯಾಗಿ ಕೊಡ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ಅದು ಎಷ್ಟು ನಿಜ ಸುಳ್ಳು ಅದೆಲ್ಲ ಬೇಕಾಗಿಲ್ಲ, ಬಟ್ ಇಲ್ಲಿ ಹೇಳೋದನ್ನ ನಾವು ಮಾಡ್ತಾ ಇದ್ದೀವಿ. ನೋಡ್ಬೋದು ಇದು ಫುಲ್ ಟೆಂಪಲ್ ನೋಡಿ, ಇದು ಟೆಂಪಲ್. ಸೊ ಪೂಜೆ ಆಯಿತು, ಎಲ್ಲ ಆಯಿತು. ಇದು ನಮ್ಮ ದೇವಸ್ಥಾನದ ಮೇನ್ ಡೋರ್, ಮುಖ್ಯ ದ್ವಾರ. ಮೈಲಾರಲಿಂಗ ಗಂಗಮಾಳವ ಇಬ್ರು ಅದೇನೋ ಅವರು ರಾಕ್ಷಸರು ಅವ್ರಿಗೆ ಬಂದ್ಬಿಟ್ಟಿರ್ತಾರೆ. ಅವ್ರನ್ನ ಸಾಯಿಸ್ತಾ ಇರೋದು ಅದು. ಅದಾ ಅಲ್ಲಿ ಸುರೋದು ಅಂತ ಅವ್ರನ್ನ ಇದು ಮಾಡಿ ಧ್ವಂಸ ಮಾಡ್ತಾರೆ. ಗಂಡ ಹೆಂಡತಿ ಇಬ್ರು ಹೊಡಿತಾರೆ. ಅದಕ್ಕೇನೆ ಗಂಗಮಾಳವಂಗ ಅಷ್ಟೇ ಅಂತ. ಹಂಗೆ ಗಂಗಮಾಳವದ್ದು ಸ್ಟ್ರೆಂತ್. ಮಂಜು ಆಯ್ತಾ ಎಲ್ಲ? ಅರ್ಶನ ಆಗ್ಬಿಟ್ಟಿದ್ಯಾ? ನಡಿ. ಫಸ್ಟ್ ಟೈಮು ನಾನು ನಮ್ಮ ಮನೆ ದೇವರಿಗೆ ಬಂದಿರೋದು ಇಷ್ಟು ದೂರ. ಸೊ ಇಲ್ಲಿ ಟೆಂಪಲಲ್ಲಿ ಚೆನ್ನಾಗಿ ಭಂಡಾರ ಅಂತಾರಂತೆ. ದರ್ಶನನ ಹಣೆಗೆಲ್ಲ ಮೆತ್ತಿದ್ದಾರೆ. ಖುಷಿ ಆಗ್ತಾ ಇದೆ, ಒಂಥರ ಡಿವೈನ್ ಫೀಲ್ ಬರ್ತಾ ಇದೆ. ಏನು ಮನು? ಹೌದು. ಇದು ಶಾಪಿಂಗ್ ಸ್ಟ್ರೀಟ್. ಓಡಾಡ್ತಾ ಇದ್ದೀವಿ, ಏನು ತಗೊತಾ ಇಲ್ಲ, ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಶಾಪಿಂಗ್ ಸ್ಟ್ರೀಟಲ್ಲಿ ಅಂತ ಹೋಗ್ತಾ ಇದ್ದೀವಿ. ಏನಿಲ್ಲ, ನಾರ್ಮಲ್ ಆಗಿ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳ ಹತ್ರ ಹೆಂಗೆ ಶಾಪಿಂಗ್ ಸ್ಟ್ರೀಟ್ ಇರುತ್ತೆ ಆ ಥರ ಇದೆ. ಮಕ್ಕಳು ಟಾಯ್ಸು, ಇಲ್ಲೆಲ್ಲ ಕಂಬಳಿ ಮಾರ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಆ್ಯಸ್ ಯೂಶುವಲ್ ಏನು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ನಾವು ಪೂಜೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ. ಟಿಕೆಟ್ ತೊಗೊಂಡ್ರೆ ಡೈರೆಕ್ಟ್ ಗರ್ಭಗುಡಿ ಒಳಗಡೆಗೇ ಬಿಡ್ತಾರೆ. ಸೊ ನಾವು ಟಿಕೆಟ್ ತೊಗೊಂಡು ಡೈರೆಕ್ಟ್ ಗರ್ಭಗುಡಿ ಒಳಗಡೆ ಹೋಗಿ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಸಮಾಧಾನವಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಹೆಂಗನ್ನಿಸ್ತು ಮನು? ಸೂಪರ್.
ಅಲ್ವಾ? ಸುಮಾರು ವರ್ಷ ಆದ್ಮೇಲೆ ಬಂದಿದ್ದಲ್ವಾ, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಮನು ಬಂದೆ 12-13 ವರ್ಷ ಆಗಿತ್ತು. ನಾನು ಫಸ್ಟ್ ಟೈಮ್ ವಿಸಿಟು ಇಲ್ಲಿಗೆ. ಸೊ ಫುಲ್ ಖುಷಿ ಆಗ್ತಾ ಇದೆ. ಇವಾಗ ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಈಗ ತಿಂಡಿಗಲ್ವ ಹೋಗೋದು. ತಿಂಡಿ ಆದ್ಮೇಲೆ ಇನ್ನೊಂದು ಟೆಂಪಲ್. ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವರು ಅಣ್ಣ, ಇದು ನಮ್ಮ ಮನೆ ದೇವರು. ಇವ್ರ ತಮ್ಮ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಆನ್ ದಿ ವೇನೇ ಇದೆ. ಸೊ ಇಲ್ಲಿಗೆ ಬಂದವರು ಅಲ್ಲಿಗೆ ಹೋಗ್ದಲೇ ಹೋಗಲ್ಲ. ಆ ದೇವ್ರನ್ನು ವಿಸಿಟ್ ಮಾಡಿಕೊಂಡು ದೇವ್ರ ಗುಡ್ಡ ಅಲ್ವಾ, ದೇವರ ಗುಡ್ಡ ಅಂತ ಆ ದೇವ್ರನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಏನು ಪ್ರೋಗ್ರಾಮು ಅಂತ ನೋಡಬೇಕು. ಸೊ ಇವಾಗ ಹೊಟ್ಟೆ ತಾಳ ಆಗ್ತಾ ಇದೆ, ಹೋಗಿ ತಿಂಡಿ ತಿನ್ನೋಣ. ತಿಂಡಿ ತಗೊಂಡಿದ್ದೀವಿ. ತಿಂಡಿಗೆ ಇಲ್ಲಿ ಲಿಮಿಟೆಡ್ ಐಟಮ್ ಇರುತ್ತೆ. ಪಲಾವು, ನಾನು ಪಲಾವ್ ತಗೊಂಡೆ. 1 ಪ್ಲೇಟ್ ಮಿರ್ಜಿ ಬಜ್ಜಿ ತಗೊಂಡಿದ್ದೀವಿ, ಜೊತೆಗೆ ಪೂರಿ. ಹೆಂಗೈತಪ್ಪ ಪೂರಿ? ಪೂರಿ ಆವ್ರೇಜ್. ಪೂರಿ ಚೆನ್ನಾಗಿದೆ, ಅದು ಆವ್ರೇಜ್. ಪಲಾವ್ ಆವ್ರೇಜಾ? ಪೂರಿ ಚೆನ್ನಾಯ್ತಾ? ಏಕೆ ಅದೇ ಶೇರ್ ಮಾಡ್ತೀವಲ್ಲ, ನಡೆಯುತ್ತೆ. ನೋ ಪಾರ್ಟ್ನರ್ಶಿಪ್. ನಾವು ಬೆಳಗ್ಗೆ ಎಣ್ಣೆ ಹೊಡಿಯೋದು ಬೇಡ ಅಂದ್ಕೊಂಡು ಡಿಸೆಂಟಾಗಿ ಪಲಾವ್ ತಗೊಂಡಿದ್ದೀವಿ. ಅವರಿಬ್ಬರು ಎಣ್ಣೆ ಹೊಡಿತಾವ್ರೆ, ಹೊಡೀಲಿ. ಪೂರಿ ಚೆನ್ನಾಗುತ್ತೆ. ನಾನು ಪೂರಿನೇ ತೊಗೊಬಿಡ್ತೀನಿ. ಇದು ನಾಯಿಗೆ ಅವ್ರ ಕಾರಲ್ಲ. ಇಲ್ಲ, ಇದು ಪಾರ್ಸಲ್ ಮಾಡಿಸ್ಕೊಳ್ಳೋಣ, ಅಂದಿವೆ ಅಶ್ವಾದ ತಿನ್ನೋಣ. ಸರ್, ಇದನ್ನ ಪಾರ್ಸಲ್ ಮಾಡಿಬಿಟ್ಟು 1 ಪ್ಲೇಟ್ ಪೂರಿನೇ ಕೊಟ್ಬಿಡಿ. ಪಲಾವು ಸ್ವಲ್ಪ ಸಪ್ಪೆ ಇದೆ. ಬೆಳಗ್ಗೆ ಏನಾದ್ರು ಟೇಸ್ಟ್ ಬೇಕು ಅನ್ನಿಸ್ತಾ ಇದೆ. ಸೊ ದೇವಸ್ಥಾನದಿಂದ ಇವಾಗ ಬಂದ್ವಿ. ಪುನಃ ರೂಮಿಗೆ ಲಗೇಜ್ ಎಲ್ಲ ಎತ್ಕೊಂಡು ವೆಕೇಟ್ ಮಾಡೋಣ ಅಂತ. ಇದೇ ನಾವಿದ್ದಿದ್ದು ಲಾಡ್ಜ್. ಈಗ ಸ್ಯಾರಿ ಹಾಕ್ಕೊಂಡು 2 ಫ್ಲೋರ್ ಹತ್ತಬೇಕು ಅನ್ನೋದೇ ಟೆನ್ಷನ್ ಇರೋದು. ಸೊ ಹಂಗೆ ಒಂಚೂರು ಬಿಸಿಲು ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು, ಬಟ್ ಡ್ರೆಸ್ನೆಲ್ಲ ಚೇಂಜ್ ಮಾಡ್ಬಿಡೋಣ ಅಂದ್ಕೊಂಡಿದ್ದೀನಿ. ಆಗ್ತಾ ಇಲ್ಲ, ಸಾರಿ ಹಾಕ್ಕೊಂಡು ಸ್ವಲ್ಪ ತುಂಬ ಹಿಂಸೆ ಆಗ್ತಾ ಇದೆ. ಹಂಗೆ ಸುಮ್ಮನೆ ಬಿಸಿಲಲ್ಲಿ ಒಂದು ವಾಕ್ ತಗೊತಾ ಇದ್ವಿ. ಈ ಕಡೆ ಎಲ್ಲ ಜೋಳ ಬೆಳೆಯೋದು ಜಾಸ್ತಿ, ಕಪ್ಪು ಮಣ್ಣು. ಅದನ್ನೇ ನಿಂತ್ಕೊಂಡು ನೋಡ್ತಾ ಅವ್ರೆ ಮನು. ನಾನು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನೋಡಿದ್ದೆ ಒಂದು 10-15 ಇಯರ್ಸ್ ಬ್ಯಾಕ್. ಏನು ನನಗೆ ಗೊತ್ತಿಲ್ಲ, ಎಲ್ಲ ಕಡೆನೂ ಮಣ್ಣು ಒಂದೇ ಇರ್ತೈತೆ ಅಂದ್ಕೊಂಡಿದ್ದೆ. ಆಮೇಲೆ ದಾವಣಗೆರೆಗೆ ಏನೋ ಬೈಕ್ ರೈಡೋ ಏನೋ ಅವಾಗ ಒಂದು 20-25 ಇಯರ್ಸ್ ಬ್ಯಾಕ್ ಬಂದಾಗ ಅಲ್ಲಿ ನೋಡ್ತೀನಿ ಫುಲ್ ಈ ಥರ ಕಪ್ಪು ಮಣ್ಣು. ಅವಾಗಲೇ ಗೊತ್ತಾಗಿದ್ದು ಒಂದೊಂದು ಕಡೆ ಒಂದೊಂದು ಥರ ಇರ್ತವೆ ಅಂತ. ನಮ್ಗೆ ನಾಲೆಡ್ಜು ಝೀರೋ ಆ್ಯಕ್ಚುಲಿ. ನಂಗೆ ಈ ಕಡೆ ಉತ್ತರ ಕರ್ನಾಟಕ ಕಡೆ 2-3 ಸರಿ ಟ್ರಿಪ್ ಬಂದಿದ್ದೀನಿ. ಆವಾಗೆಲ್ಲ ನೋಡಿ ಗೊತ್ತು ಇದು ಕಪ್ಪು ಮಣ್ಣು ಈ ಕಡೆ ಅಂತ. ಸರಿ ಹೋಣ, ನಡಿ ಹೋಣ. ಇವಾಗ ಫ್ರೆಶನ್ ಅಪ್ ಆಗ್ಬಿಟ್ಟು ಹೊರಟಿದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ. ಆಹಾ, ರೆಗ್ಯುಲರ್ ಅಟೈರಿಗೆ ಬಂದ ಮೇಲೆ ಫುಲ್ ಸಮಾಧಾನ ಆಗ್ತಾ ಇದೆ. ಸಾರಿ ಹಾಕೊಂಡು ಹಿಂಸೆ ಆಗೋಗ್ಬಿಟ್ಟಿತ್ತು ನನಗೆ, ನಡೆಯೋಕ್ಕಾಗ್ತಿರ್ಲಿಲ್ಲ. ಅದರಲ್ಲಿ ಬ್ಯಾಗು, ಪೂಜೆ ಸಾಮಾನು, ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹಿಂಸೆ ಆಗೋಗಿತ್ತು. ಇಲ್ಲೇ ಲಾಡ್ಜ್ ಪಕ್ಕನೇ ಪೆಟ್ರೋಲ್ ಬಂಕ್ ಇದೆ. ಸೊ ಒಂದು ರೌಂಡ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ ಬಂದಿದ್ದೀವಿ. ಇದು ಆ ಕಡೆ ಈ ಕಡೆ ತುಂಗಭದ್ರಾ ನದಿ. ತಾತಾ ಇದ್ದೀನಿ. ಇಲ್ಲಿ ನಿಲ್ಸ್ಬಿಟ್ಟು ತಾಳೋಣ ಅಂತ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಇಲ್ಲಿ ಬ್ರಿಡ್ಜ್ ಮೇಲೆ ನಿಲ್ಸಕ್ಕಾಗಲ್ಲ ನಾವು. ಬ್ರಿಡ್ಜ್ ಮೇಲೆ ವೆಹಿಕಲ್ ಬರಲ್ವಾ? ಇಳಿತೀವಿ. ಇದು ತುಂಗಭದ್ರಾ ನದಿ ಹರಿತಾ ಇರೋದು. ದೇವಸ್ಥಾನದ ಹತ್ರನೇ ಇದು ತುಂಗಭದ್ರಾ ನದಿ ಹೋಗೋದು. ಅಲ್ಲಿ ಆ ಕಡೆ ಕಾರಲ್ಲೆಲ್ಲ ಹೋಗ್ಬೋದು, ಬಟ್ ಅವ್ರು ಯಾವ ರೂಟಿಂದ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಮನು ಅಲ್ಲೇ ಹೋಗ್ಬೋದಿತ್ತು ಮನು, ಅಲ್ಲಿಂದ ಬರಬೇಕು. ಎಲ್ಲ ಕಾರೆಲ್ಲ ನಿಲ್ಸ್ಕೊಂಡು ಟಿ ಎಲ್ಲ ನಿಲ್ಸ್ಕೊಂಡು ಬಟ್ಟೆ ಹಾಕ್ಕೊಂಡು ಬ್ರೇಕ್ಫಾಸ್ಟು ಲಂಚು ಏನೋ ಮಾಡ್ತಾವ್ರೆ. ಎಲ್ಲರೂ ಅಲ್ಲಿ ತನ್ಕೊಂಡು ಇದ್ದಾವೆ ಕಾರ್ಗಳು. ಚೆನ್ನಾಗಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು, ಯೂಶ್ವಲಿ ಇಲ್ಲಿ ತುಂಗಭದ್ರಾ ನದಿಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡ್ತಾರೆ ಅನ್ಸತ್ತೆ. ಸೊ ಅಲ್ಲಿಂದ ಬರಬೇಕಿತ್ತು. ಎನಿವೇಸ್ ನಾವು ಅಪರೂಪಕ್ಕೆ ಬರೋದ್ರಿಂದ ಏನು ಗೊತ್ತಿರಲಿಲ್ಲ. ಇವಾಗ ನೆಕ್ಸ್ಟ್ ಟೈಮ್ ಬಂದಾಗ ಪ್ಲ್ಯಾನ್ ಮಾಡೋಣ ಬಿಡಿ. ಒಂದು ನೀರಲ್ಲೆಲ್ಲ ಆಟ ಆಡ್ಕೊಂಡು ಹೋಗೋಣ. ಸರಿ ನಡಿ ಹೋಗೋಣ. ಫುಲ್ ಎಷ್ಟು ಉದ್ದಕ್ಕೂ ನೋಡಿದ್ರು ಅಷ್ಟು ಉದ್ದನೂ ನೀರು ಕಾಣಿಸ್ತಾ ಇದೆ. ಇವಾಗ ದೇವ್ರ ಗುಡ್ಡಕ್ಕೆ ಬಂದಿದ್ದೀವಿ. ಪಾರ್ಕಿಂಗ್ ಹುಡ್ಕೋದೇ ಒಂದು ದೊಡ್ಡ ತಲೆನೋವಾಗೋಯ್ತು. ಅಲ್ಲಿ ನಮಗೆ ಮೈಲಾರದಲ್ಲಿ ಇಷ್ಟು ಕ್ರೌಡ್ ಇರಲಿಲ್ಲ. ಮೈಲಾರ ನೆಲದ ಮೇಲೆ ಇರೋದು, ಇದು ಬೆಟ್ಟದ ಮೇಲೆ ಇರೋದು. ಹೌದು, ತುಂಬಾ ಕಷ್ಟ ಪಾರ್ಕಿಂಗ್ ಸಿಗೋದು. ಏನಾದ್ರು ತಗೊಂಡಿದೆ ಹಣ್ಣು ಕೈ ಹೂವು ಮುಂದೆ ತಗೊಳ್ಳೋಣ. ಇಲ್ಲೇ ಐತಲ್ಲ ತಗೊಳ್ಳಿ. ಇಲ್ಲೇ ಏನಾದ್ರು ಹೂವಿಲ್ವಲ್ಲ, ಹೂವು ಬೇಕು. ಕಾಯಿ ಐತೆ, ಇನ್ನೇನು ಹೂವ, ಬಾಳೆಹಣ್ಣು, ಗಂಧಕಡಿ, ಕರ್ಪೂರ ಅಷ್ಟೇ. ತುಂಬ ಸ್ಟೀಪು ಇದು. ಹತ್ಕೊಂಡು ಹೋಗೋದ್ರೊಳಗೆ ಬುಸ ಅಂತ ಇದ್ದೀನಿ, ಸುಸ್ತಾಗ್ಬಿಡೋದು. ಫಸ್ಟ್ ಆಫ್ ಆಲ್ ಅಲ್ಲಿ ಪಾರ್ಕಿಂಗ್ ಸಿಗಲಿಲ್ಲ. ಆ ಪಾರ್ಕ್ ಮಾಡೋದ್ರೊಳಗೆ ಬಲೆ ಹಿಂಸೆ. ಡ್ರೆಸ್ ನೋಡು, ಕಾಸ್ಟ್ಯೂಮ್.
ಚೆನ್ನಾಗಿದಲ್ಲ ಬೇಕಾ ಹಾಕಂತೀಯ? ಬೇಡಪ್ಪ, ನಾನೇನು ಮಾಡಲಿ. ಎಷ್ಟಿದು? 3,500 ಕಂಬ್ಳಿಲಿ ಹೊಲ್ದು ಡಿಸೈನ್ ಮಾಡಿರೋದು. ಸೊ ಇವಾಗ ದೇವ್ರ ಗುಡ್ಡಕ್ಕೆ ಬಂದಿದ್ದೀವಿ. ಬೆಟ್ಟ ಹತ್ಕೊಂಡು ಬರಬೇಕು. ಒಂದು ಸ್ವಲ್ಪ ಸ್ಟೀಪ್ ಇದೆ. ಬೆಟ್ಟ ಅಂದರೆ ಟಾರ್ ರೋಡೆ ಮಾಮೂಲಿ, ಬಟ್ ಸ್ಟೀಪಲ್ಲಿ ಹತ್ಕೊಂಡು ಬಂದಿದ್ದು. ಇಲ್ಲೇನೋ ದೇವಸ್ಥಾನ ಅಂದ್ಕೊಂಡು ಬರ್ತಾ ಇದ್ರೆ ಇನ್ನು ಮುಂದೆ ಅಂದ್ಕೊಂಡು ಹೋಗ್ತಾನೆ ಇದ್ದೀವಿ. ಇಲ್ಲಿ ಎಲ್ಲಿ ನೋಡಿದ್ರು ಈ ಥರ ಅಟೈಯರಲ್ಲಿ ಡಮರುಗ ಹಿಡ್ಕೊಂಡು ಬಡಿತಾ ಇರ್ತಾರೆ. ಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ, ಡಿಫ್ರೆಂಟ್ ವೈಬ್ ಇದೆ ಪ್ಲೇಸಲ್ಲಿ. ಬೇಡಪ್ಪ ಹಂಗೆಲ್ಲ ತುರುಕ್ಬೇಡ, ಏನಕ್ಕೆ ಬೇಡ, ಇದೇ ಇಷ್ಟ ಆಗಲ್ಲ. ಬೇಡ ಅಂದಮೇಲೆ ಬಿಟ್ಬಿಡ್ಬೇಕು. ಕವರ್ಗೆ ಹಾಕೊಂಡು ತುರುಕ್ತಾ ಐತೆ ಹುಡುಗಿ. ಪಾಪ ಕವರ್ ಹಿಡ್ಕೊಂಡು ಹೋಯ್ತಾವ್ರೆ. ಯಾಕಪ್ಪ ಮನು, ಸುಸ್ತಾಯ್ತಾ? ಸುಸ್ತಾಗೋಯ್ತು, ಬಿಸಿಲು ಅದಕ್ಕೆ. ನಡಿ, ಇದೇ ನಿನ್ನೇನು ಬಂತಲ್ಲ ದೇವಸ್ಥಾನ. ಫೈನಲಿ ಸಿಕ್ತು ದೇವಸ್ಥಾನ. ಇಲ್ಲೇ ಇನ್ನೊಂದು 100 ಮೀಟ್ರ್ ಮುಂದೆ ಹೋಗ್ಬೇಕು. ಎಲ್ಲ ಫುಲ್ಲು ರೋಡಲ್ಲೇ ಕುತ್ಕೊಂಡು ಪೂಜೆ ಸಾಮಾನು ಸೇಲ್ ಮಾಡ್ತಾ ಅವ್ರೆ. ಬಟ್ ನಾನು ಫಸ್ಟ್ ಟೈಮು ನೋಡಿದ್ದು ಈ ಕಡಲೆಪುರಿ ಸಾಲ್ಟನ್ನು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅದನ್ನು ನಾವು ಪೂಜೆಗೆ ತಗೊಂಡು ಹೋಗ್ಬೇಕಂತ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಇವಾಗ ದರ್ಶನ ಮುಗೀತು. ಸ್ವಲ್ಪ ಕ್ರೌಡ್ ಇದೆ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡು ಇದು ಟಾಪಿಂದ ವ್ಯೂ. ಬಟ್ ಇದು ಸಿಮೆಂಟ್ನೆಲ್ಲ ಬರೀ ಕಾಲಲ್ಲಿದ್ದೀವಿ. ಫುಲ್ ಕಾಲು ಸುಟ್ಟೋಗ್ತಾ ಇದೆ. ಈಗ ಕನ್ಸ್ಟ್ರಕ್ಟ್ ಮಾಡಿರೋದು. ಮುಂಚೆ ನೋಡಿ ಆ ಬಿಲ್ಡಿಂಗ್ ಪಕ್ಕಕ್ಕೆ ಬರೀ ಕಲ್ಗಳು ನಿಲ್ಸಿದ್ರು ಅಷ್ಟೇ. ಹಿಂಗೆ ಏನು ಕಾಲು ಜಾರದು ಸೇರಿ ಹಳ್ಳಕ್ಕೆ ಹೋಗೋದು. ಓಕೆ, ಫುಲ್ ಸುಡ್ತಾವೆ ಕಾಲು. ಓಡೋದೆ ಬಾ ಇನ್ನೇನಲ್ಲಿ. ಇವಾಗ 2 ಕಡೆನೂ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು 2 ಕಡೆಯೂ ಇಲ್ಲಿ. ಬಟ್ ಈ ದೇವಸ್ಥಾನ ನಾನು ಆವಾಗಲೇ ಹೇಳ್ದಂಗೆ ಸಿಕ್ಕಾಬಟ್ಟೆ ರಶ್ ಇತ್ತು. ಬಟ್ ಸ್ಟಿಲ್ ಬೇಗನೆ ಆಯಿತು ದರ್ಶನ. ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡೋಗಿ ಮಾಡ್ಕೊಂಡು ಬಂದ್ವಿ. ಇವಾಗ ನಾವು ಸೀದಾ ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದೀವಿ. ಏನಪ್ಪ ಮನು, ಹ್ಯಾಪಿ? ನೀವು ಅಂಕಲ್ ಹ್ಯಾಪಿನಾ? ಮನೆ ದೇವ್ರ ದರ್ಶನ ಆಫ್ಟರ್ ಸೋ ಮೆನಿ ಇಯರ್ಸ್, 12 ಇಯರ್ಸ್. ಸೊ ಹಾಗಾಗಿ ಇನ್ನೇನಿಲ್ಲ, ಅಷ್ಟೇ ಸೂಪರ್ ಡೂಪರ್ ಹೊಟ್ಟೆಶ್ವಾಗಿದೆ 3 ಜನಕ್ಕೂ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸರಿ ಹೋಗಿಲ್ಲ. ಸೊ ಈಗ ಎಲ್ಲರೂ ಹೋಗಿ ದಾವಣಗೆರೆಯಲ್ಲಿ ಎಲ್ಲರೂ ಪಿಟ್ ಸ್ಟಾಪ್ ಕೊಟ್ಟು ಲಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ನಿನ್ನೆಯಿಂದನೂ ನಾವೇನು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರ ಹೋಗಿಲ್ಲ. ಪಿಟ್ ಸ್ಟಾಪ್ ಫಾರ್ ಲಂಚ್ ಬ್ರೇಕ್. ಇವಾಗ ದಾವಣಗೆರೆಯಲ್ಲಿ ಹೋಗಿ ಏನಾದರೂ ತಿನ್ನೋಣ ವೆಜ್ ಹೋಟ್ಲಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ಸಾಹೇಬ್ರಿಗೆ ದಾಬಾದಲ್ಲಿ ತಿನ್ನಂಗಾಗಿದೆಯಂತೆ. ಬಟ್ ಇವತ್ತು ನಾವು ಪ್ಯೂರ್ ವೆಜಿಟೇರಿಯನ್ಸ್. ಬಟ್ ಚೆನ್ನಾಗಿದೆ ದಾಬಾ. ಇಲ್ಲಿ ನೋಡಿ ಮನು, ಇಲ್ಲಿ ಮೇಲೆಲ್ಲ ಹೋಗ್ಬೋದು, ಬಟ್ ಸ್ಟೇರ್ಸ್ ಹತ್ಬೇಕಷ್ಟೆ. ಇಲ್ಲೇ ಆರಾಮಾಗಿ ಸೆಟ್ಲ್ ಆಗ್ಬಿಡೋದು. ಇವಾಗ ಬೇಡ ಹತ್ತೋರೆ ಇಲ್ಲೇ ಕುತ್ಕೊಳ್ಳೋ ಚೆನ್ನಾಗಿ ಬಾರಿಸ್ಬಿಡೋದೆ. ಈಗ ಅದು 2 ಕಡೆನೂ ಐತೆ ಮನು. ಗ್ರೀನ್ ಹಾಕಿರೋದು ವೆಜ್ಜು, ರೆಡ್ ನಾನ್ ವೆಜ್. ನೋಡು, ತಂದೂರಿ ಬ್ರೆಡ್ಸ್ ಆದರೆ ತಂದೂರಿ ಚಿಕನ್, ಗ್ರೀನ್ ವೆಜ್. ಅದನ್ನ ನಾವು ಹೇಳಿದ್ದು ವೆಜ್ ರೆಡ್ ಇರ್ಬೇಕು. ಹಂಗಾದ್ರೆ ನೋಡಿ, ರೆಡ್ ವೆಜ್, ಚಿಕನ್ ಮಂಚೂರಿಯನ್. ವೆಜ್ ಬರೀ ಎಲ್ಲ ಚಿಕನ್ ತೋರಿಸ್ತಾ ಐತೆ. ರೋಟಿ ಹೇಳ್ಬಿಟ್ಟು ಇದು ಬೇಬಿ ಕಾರ್ನ್ ಹೇಳೋಣ, ಪನ್ನೀರ್ ಹೇಳೋಣ, ಮಶ್ರೂಮ್ ಹೇಳ್ಬಿಡೋಣ. ನಿಂಬೆಹಣ್ಣು ಈರುಳ್ಳಿ ಕೊಟ್ಟವ್ರೆ. ಸೌತೆಕಾಯಿ ಇಲ್ಲ, ಬರ್ತಾ ಇದೆಯಂತೆ ಸೌತೆಕಾಯಿ ಆಂದಿವೆ. ಜಮೀನು ತಗೊಂತವ್ರೆ, ಬೆಳೆದ್ಬಿಟ್ಟು ಕೊಡ್ತಾರೆ. ಹೊಟ್ಟೆ ಹಶ್ವಾಗಿದ್ದಕ್ಕೂ ಸ್ಟಾರ್ಟರ್ಸ್ ಆನಿಯನ್ ಪಕೋಡ ಬಂದಿದ್ದಕ್ಕೂ ಪಕೋಡ ಸಗದಾಯ್ತೆ. ಅದರಲ್ಲ ಬಂತು ಫುಡ್ ಬಂತು. ಅಲ್ಲಿ 3 ಮೊಟ್ಟೆ ಇದೆ, ಬಟ್ ನಾವು ತಿನ್ನಂಗಿಲ್ಲ ಮೊಟ್ಟೆ. ನಮ್ಮ ಯಜಮಾನ ಮೊಟ್ಟೆಗೂ ಕವ ಅನ್ನಂಗೆ ಆಗೋಗೋರು ಚಿಕನ್ ಮಟನ್ ಬಿಟ್ಬಿಟ್ಟು. ಅಯ್ಯೋ, 4 ದಿನದಿಂದ ನಾನ್ ವೆಜ್ ಕೊಟ್ಟಿಲ್ಲ ನಾನು. ಟೆಂಪಲಿಗೆ ಬರ್ತೀವಲ್ಲ ಅನ್ನೋ ಇದ್ರೆ ಇಂಟೆನ್ಷನಿಂದ. ಇವಾಗ ಊಟ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಪ್ರಾಬಬ್ಲಿ ಕೊಟ್ಟರೆ ನೆಕ್ಸ್ಟ್ ಏನಾದ್ರು ಲೇಟ್ ಆಯಿತು ಅಂದರೆ ಒಂದು ಕಾಫಿ ಸ್ಟಾಪ. ಫುಲ್ ಹೀಟಾ ಬಿಸಿಲಿಗೆ. ತಡಿ ಡೋರ್ ಹಾಕಿಲ್ಲ. ಆಯಿತು, ಅಲ್ಲಿಡು. ಇವಾಗ ನನಗೆ ಇದು ನಿದ್ದೆ ಸಮಯ. ತಣ್ಣಗೆ AC ಹಾಕೊಂಡು 1 2 ಅವರ್ ನಿದ್ದೆ ಹೊಡೆದು ಬಿಡ್ತೀನಿ. ಏನು ಮನು, 1 2 ಅವರ್ ನಿದ್ದೆ ಹೊಡೆದು ಬಿಡ್ತೀನಿ ಈಗ.
ಫುಲ್ಲು ಹಿಂದೆ ಸೀಟ್ ಖಾಲಿ ಐತೆ, ಬ್ಯಾಗ್ ಎಲ್ಲ ತೆಗ್ದು ಕೆಳಗಾಕ್ಬಿಟ್ಟು ಉದ್ದುದ್ದಕ್ಕೆ ಮಲ್ಕೊಂಡ್ಬಿಡೋದು. ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಎಲ್ಲ ಲಗೇಜ್ ಎಲ್ಲ ತಂದು ಇಲ್ಲೇ ಡಂಪ್ ಮಾಡ್ಕೊಬಿಟ್ಟಿದ್ದೀವಿ. ಟಯರ್ಡ್ ಆಯಿತು. ಒಂದು ಸ್ಟ್ರೆಚ್ಚಲ್ಲಿ 360 ಕಿಲೋಮೀಟರ್ಸ್ ಹೊಡೆದಿದ್ದು, ಮಧ್ಯದಲ್ಲಿ ಒಂದು ಹಾಫ್ ಅನ್ ಅವರ್ ಲಂಚು, ಆಮೇಲೆ ಎಲ್ಲೋ ದಾಬಾಸ್ಪೇಟೆ ಹತ್ರ ನಾವು ಕುಡ್ದಿದ್ದು ಕಾಫಿ, ಒಳ್ಳೆ ಕಾಫಿ ಕುಡಿದ್ವಿ ಒಟ್ಟಿನಲ್ಲಿ. ಅದೊಂದೇ ಫುಲ್ ಟ್ರಿಪ್ಪಲ್ಲಿ ಚೆನ್ನಾಗಿದ್ದು. ಫುಡ್ಡು ನಮ್ಗೇನಂತ ಪರಿ ಫುಲ್ ಟ್ರಿಪ್ಪಲ್ಲೆಲ್ಲ ಏನು ಇಷ್ಟ ಆಗಿಲ್ಲ. ಓಕೆ ಫುಡ್ಡು. ಇನ್ನು ಅಲ್ಲಿದ್ದು ರಾತ್ರಿ ಚೆನ್ನಾಗಿತ್ತು ಊಟ, ಜೋಳದ ರೊಟ್ಟಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋದ್ರು ಅಂತೂ ಏನು ಇಷ್ಟ ಆಗಿಲ್ಲ. ಹೆಂಗೋತ್ತು ತಿನ್ಬೇಕಲ್ಲ ಅಂತ ಸುಮಾರಾಗಿ ತಿನ್ಕೊಂಡು ಬಂದಿದ್ದಾಯ್ತು. ಹೀಗಿತ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ. ದರ್ಶನ ಎಲ್ಲ ಸೂಪರ್ ಡೂಪರ್ ಆಗಾಯ್ತು. ವೆರಿ ಹ್ಯಾಪಿ ಫಾರ್ ದರ್ಶನ ಎರಡೂ ಕಡೆನೂ. ಟಯರ್ಡ್ ಆಗಿದೆ. ಇವಾಗ ಹೋಗಿ ಫ್ರೆಶನ್ ಅಪ್ ಆಗಿ ಒಂದು ಕಪ್ ಬಿಸಿ ಕಾಫಿ ಕುಡಿದ್ಬಿಟ್ಟು ಕೂತ್ಕೊಂಡು ಫುಲ್ ರಿಲ್ಯಾಕ್ಸ್ ಮಾಡೋದು, ಆಮೇಲೆ ಊಟ ಮಾಡ್ಬಿಟ್ಟು ಹೋಗಿ ತಾಚ್ಕೊಳ್ಳೋದು. ಇಷ್ಟೇ. ನಂಗೆ ರಾತ್ರಿನೂ ಫುಲ್ ನಿದ್ದೆನೇ ಬರಲಿಲ್ಲ. ಆಬ್ವಿಯಸ್ಲಿ ಹೊಸ ಜಾಗ, ನಿದ್ದೆನೇ ಆಗಿಲ್ಲ. ಅಂದ್ರಲ್ಲೂ ಬೆಳಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಬೇರೆ ಮಾಡಿದ್ದೀವಿ. ಇದಿದ್ದು ಮೈ ಎಲ್ಲ ಭಾರ ಆದಂಗಾಗಿದೆ ತಣ್ಣೀರ್ ಸ್ನಾನದು. ಎನಿವೇಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.